ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಈಗ ಕರಾವಳಿಯ ಮೀನುಗಾರರ ಜೀವನಕ್ಕೂ ತಟ್ಟಿರುವಂಥದ್ದು. ಏನು ಇಷ್ಟು ದಿನ ಗ್ಯಾಸನ್ನು, ಅಡುಗೆ ಅನಿಲವನ್ನು ತೆಗೆದುಕೊಂಡು ಹೋಗಿ ಮೀನುಗಾರಿಕೆಯನ್ನು ನಡೆಸಿ ಬಹಳಷ್ಟು ಆ, ಒಂದು ರೀತಿಯ ಯುದ್ಧವನ್ನೇ ಸಮುದ್ರದ ಆಳದಲ್ಲಿ ಯುದ್ಧವನ್ನೇ ಮಾಡ್ತಾ ಇದ್ದಂತಹ ಮೀನುಗಾರರು ಈಗ ಗ್ಯಾಸ್ ಬಿಸಿ ಅವರಿಗೂ ತಟ್ಟಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಉಡುಪಿಯ ಮೀನುಗಾರರು ಈಗ ಏನು ಸ್ಟವ್ ಅಂದರೆ ಸೀಮೆಎಣ್ಣೆ ಅಥವಾ ಡೀಸೆಲ್ ಬಳಸಿ ಏನು ಸ್ಟವ್ ಮೂಲಕ ಈಗ ಅಡುಗೆಯನ್ನು ಮಾಡುವಂತಹ ಸ್ಥಿತಿ ಈಗ ಇರುವಂಥದ್ದು. ಬಹಳಷ್ಟು ಸಂಕಷ್ಟವನ್ನು ಪಡ್ತಾ ಇರುವಂಥದ್ದು. ನನ್ನ ಹಿಂದೆ ಬಹಳಷ್ಟು ಸಾಕಷ್ಟು ಸಾವಿರಷ್ಟು ಬೋಟ್ಗಳು ನಿಂತಿರುವಂಥದ್ದು, ಲಂಗರ್ ಹಾಕಿರುವಂಥದ್ದು. ಸದ್ಯ ಇವರು ಎಲ್ಲರೂ ಈಗ ಆಳ ಸಮುದ್ರ ಮೀನುಗಾರಿಕೆ ನಡೆಸಿ ಈಗ ಬಂದರಿಗೆ ಬಂದಾಗ ಈಗ ಸದ್ಯಕ್ಕೆ ಈ ಕರಾಳ ಏನು ಅಡುಗೆ ಅನಿಲದ ಶಾರ್ಟೇಜ್ನ ಕರಾಳ ಈಗ ಚಿತ್ರಣ ಈಗ ಇವರಿಗೆ ಸಿಕ್ಕಿರುವಂಥದ್ದು. ಮುಂದೆ ಈಗ ಸದ್ಯಕ್ಕೆ 2-3 ಸಿಲಿಂಡರ್ಗಳನ್ನು ಹೊತ್ತು ಈಗ ಮೀನುಗಾರಿಕೆಗೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಮೀನು ಸಿಗತ್ತೋ ಇಲ್ವೋ ಅಂತ ಒಂದು ಏನು ಒತ್ತಡದಲ್ಲಿರ್ತಾರೆ. ಈಗ ಗ್ಯಾಸ್ ಸಿಗತ್ತೆ ಇಲ್ವೋ ಅನ್ನೋದು ಬಹಳಷ್ಟು ಈಗ ಒತ್ತಡ ಇರುವಂಥದ್ದು. ಸದ್ಯಕ್ಕೆ ಸಿಲಿಂಡರ್ ಖಾಲಿಯಾಗಿದೆ. ಮುಂದೇನು ಅನ್ನೋ ಒಂದು ಪ್ರಶ್ನೆ ಈಗ ಅವರಲ್ಲಿ ಉದ್ಭವ ಆಗಿರುವಂಥದ್ದು. ಸದ್ಯಕ್ಕೆ ಅವರು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಈಗ ಸದ್ಯಕ್ಕೆ ಹೋಟೆಲ್ಗಳೆಲ್ಲ ಬಹಳಷ್ಟು ಈಗ ಮುಚ್ಚುಗಡೆ ಆಗಿರುವಂಥದ್ದು. ಮತ್ತು ಕೆಲವು ಹೋಟೆಲ್ಗಳು ಸ್ವಲ್ಪ ಹೋಟೆಲ್ಗಳು ಸೌದೆ ಒಲೆಯನ್ನು ಬಳಸಿ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಕೊಡುವಂಥದ್ದು, ಪ್ರವಾಸಿಗರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಈ ಏನು ಸದ್ಯಕ್ಕೆ ಏನು ಭೂಮಿ ಮೇಲಿರುವಂತಹ ಏನು ವ್ಯಾಪಾರಸ್ಥರ ಒಂದು ಕಡೆ ಆದರೆ, ಈಗ ಮೀನುಗಾರಿಕೆ ಅಂದರೆ ಸಮುದ್ರದ ಮೇಲೆ ಹೋಗುವಂಥ ಮೀನುಗಾರರು ಸಮುದ್ರ ಆಳದಲ್ಲಿ ಮೀನುಗಾರಿಕೆ ನಡೆಸೋ ಸಂದರ್ಭದಲ್ಲಿ ಈಗ ಅವರ ಜೀವನದ ಬದುಕಿಗೆ ಈಗ ಆ ಸಂದರ್ಭದಲ್ಲಿ ಅಡುಗೆ 1 ವಾರ 15 ದಿನಗಳ ಕಾಲ ಮೀನುಗಾರಿಕೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅಡುಗೆ ಮಾಡಲೇಬೇಕಾಗುತ್ತೆ. ಅಡುಗೆ ಮಾಡಬೇಕಾದ್ರೆ ಅಡುಗೆ ನಿಮಗೆ ಬೇಕು. ಏನು ಗಂಜಿ ಇರ್ಬೋದು, ಫಿಶ್ ಫ್ರೈ ಇರ್ಬೋದು, ಇಂಥ ಅಡುಗೆಯನ್ನು ಮಾಡಿಕೊಂಡು ಜೀವನ ನಡೆಸ್ತಾರೆ. 10-15 ದಿನಗಳ ಕಾಲ ಇರಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಗ್ಯಾಸ್ ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ. ನೋಡ್ತಾ ಇರ್ಬೋದು ಸದ್ಯಕ್ಕೆ ನಾವೀಗ ನಿಂತಿರುವಂಥ ಬೋಟ್ ಈಗ ಏನಿದೆ ಮೀನುಗಾರಿಕೆ ಮುಗಿಸಿ ಬಂದಿರುವಂಥದ್ದು. ಈಗ ಇಲ್ಲಿ ಏನು ಬೋಟ್ ಕಾಣ್ತಾ ಇದೆ, ಈ ಬೋಟ್ನಲ್ಲಿ ಸದ್ಯ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೀನುಗಾರರು. ನಾವೀಗ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ ಸ್ಟವ್ ಅನ್ನು ಬಳಸ್ಕೊಂಡು ಏನು ಈಗ ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಈಗ ಸದ್ಯಕ್ಕೆ ಇಲ್ಲಿ ಸ್ಟವ್ ಅನ್ನು ಬಳಸ್ಕೊಂಡು ಪರ್ಯಾಯ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಗ್ಯಾಸ್ 2-3 ಸಿಲಿಂಡರ್ಗಳನ್ನು ಹೊತ್ಕೊಂಡು ಹೋಗಿ ಈಗ ಮೀನುಗಾರರನ್ನು ಮುಗಿಸಿ ಬಂದಿದ್ದಾರೆ. ಈಗ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಸ್ಟವ್ ಅನ್ನು ಬಳಸ್ಕೊಂಡು ಏನು ಡೀಸೆಲ್ ಇರ್ಬೋದು ಅಥವಾ ಸೀಮೆಎಣ್ಣೆ ಇದನ್ನು ಬಳಸ್ಕೊಂಡು ಈಗ ಅಡುಗೆಯನ್ನು ಮಾಡಬೇಕಾದ ಸ್ಥಿತಿ ಈಗ ಈ ಭಾಗದ ಮೀನುಗಾರರಲ್ಲಿ ಇರುವಂಥದ್ದು. ಸದ್ಯ ಬಹಳಷ್ಟು ಸಂಕಷ್ಟದ ಸ್ಥಿತಿ. ಯಾಕಂದರೆ ಒಂದು ಕಡೆ ಏನು ಬಹಳಷ್ಟು ಏನು ಮಳೆ ಇರ್ಬೋದು, ಬೇರೆ ಬೇರೆ ಏನು ಪ್ರಾಕೃತಿಕ ವೈಪರ್ಯಗಳು ಆಗ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಮೀನುಗಳು ಸಿಗಲ್ಲ. ಇನ್ನೊಂದು ಕಡೆ ಮೀನುಗಾರಿಕೆ ಏನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತವಾಗುವಂಥ ಪರಿಸ್ಥಿತಿಗಳು ಬಹಳಷ್ಟು ತುರ್ತು ಸಂದರ್ಭವನ್ನು ಎದುರಿಸಿ ಮೀನುಗಾರರು ಹೋರಾಟವನ್ನು ಮಾಡಿದ್ದಾರೆ. ಈಗ ಗ್ಯಾಸ್ನ ಭೀತಿ ಈಗ ಎದುರಾಗಿರುವಂಥದ್ದು. ಗ್ಯಾಸ್ ಎಮರ್ಜೆನ್ಸಿ ಈಗ ಮೀನುಗಾರರ ಜೀವನಕ್ಕೂ ತಟ್ಟಿದೆ. ನಾವೀಗ ಈ ಭಾಗದ ಮೀನುಗಾರರನ್ನು ಮಾತಾಡ್ಸೋಣ. ಸರ್, ಈಗ ಜೀವನ ಸಂಕಷ್ಟ. ಒಂದು ಕಡೆ ನೀವು ಮೀನುಗಳು ಸಿಗಲ್ಲ ಅನ್ನೋಂಥ, ಒಂದು ಕಡೆ ಸಿಗತ್ತಾ ಇಲ್ವೋ, ಎಷ್ಟು ಸಿಗತ್ತಾ ಇಲ್ವೋ ಅನ್ನೋಂಥ ಒಂದು ಕಡೆ ಆತಂಕ ಇರುತ್ತೆ. ಈಗ ಗ್ಯಾಸ್ ಕೂಡ ಇಲ್ಲ. ಯಾಕಂದರೆ ಹೋಗಬೇಕಾದ್ರೆ 2-3 ಸಿಲಿಂಡರ್ ಬೇಕಲ್ವಾ? 2-3 ಸಿಲಿಂಡರ್ ನಮಗೆ ಬೇಕು ಮುಖ್ಯವಾಗಿ. ಯಾಕಂತೇಳಿದ್ರೆ ನಮಗೆ ಒಂದು 10-11 ದಿವಸಕ್ಕೆ ಒಂದೂವರೆ ಸಿಲಿಂಡರ್ ಖಾಲಿ ಆಗ್ತದೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬೋಟೆ ಇಂಜನ್ ಏನಾದರೂ ಟ್ರಬಲ್ ಆದರೆ ಮಾಡ್ರೆ ಅಲ್ಲಿ 3-4 ದಿವಸ ನಾವು ಆ್ಯಂಕರಲ್ಲಿ ಇರಬೇಕಾಗ್ತದೆ. ತುಂಬ ರಗಳೆ ಆಗ್ತದೆ ನಮಗೆ. ಅದಕ್ಕಾಗಿ ಮುಖ್ಯವಾಗಿ ನಮಗೆ ಸಿಲಿಂಡರ್ ಬೇಕೀಗ. ಒಂದು ಕಡೆ ಈಗ ಅಲೆಗಳ ಅದು ನಿಮ್ಮ ಜೀವನೇ ಒಂದು ರೀತಿಯ ಯುದ್ಧ ಥರನೇ. ಒಂದು ಕಡೆ ಮಧ್ಯಪ್ರದೇಶ ಯುದ್ಧ ಆಗ್ತಾ ಇದೆ. ನಾವು ಬೇರೆ ಬಂದರಲ್ಲೆಲ್ಲ ಹಾಲ್ಟ್ ಆಗಬೇಕಾಗ್ತದೆ. ತುಂಬ ಸಂಕಷ್ಟದ ಸ್ಥಿತಿ ನಮಗೆ ಎದುರಾಗ್ತದೆ, ಅಪಾಯ ಎದುರಾಗ್ತದೆ. ಅದಕ್ಕಾಗಿ ನಮಗೆ ಈಗ ಮುಖ್ಯವಾಗಿ ಸಿಲಿಂಡರ್ ಬೇಕು. ನಮಗೆ ಯಾವುದಾದ್ರೂ ಒಂದು ಬಂದರಿಗೆ ಹೋಗ್ಬೇಕಂತ ಹೇಳಿದ್ರು ಅಲ್ಲಿ ನಮ್ಗೆ ಒಂದು 4-5 ದಿವಸ ನಿಲ್ಲುವುದಾದ್ರೆ ನಮಗೆ ಸಿಲಿಂಡರ್ ಬೇಕು. ಈಗ 10-15 ದಿನಗಳ ಕಾಲ ಮೀನುಗಾರಿಕೆ ಮುಗಿಸಿ ಇಲ್ಲಿ ಬಂದ್ರಿ. ಸೊ ಇಲ್ಲಿ ಬಂದಾಗ ನಿಮ್ಗೆ ಗ್ಯಾಸ್ ಸಿಗಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಏನ್ ಹೇಳ್ತೀರಿ? ಅಂದ್ರೆ ಆ ಸಂದರ್ಭದಲ್ಲಿ ಇದು ಗೊತ್ತಾದ ಕೂಡಲೇ ನಿಮ್ಗೆ ಈಗ ಅನಿಸಿತ್ತು ಅಂತ? ನಾವೀಗ ಅದನ್ನು ನಮ್ಮ ಬೋಟ್ನ ಓನರ್ ಗಮನಕ್ಕೂ ತಂದಿದ್ದೇವೆ. ಅವರು ಹೇಳಿದ್ದಾರೆ ಇಲ್ಲ ನೋಡುವ ಸಿಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ನಾವು ಬೋಟಲ್ಲಿ ಒಟ್ಟು 8 ಜನ, ಒಬ್ಬರು ಪಾಳಿ ರಜೆಯಲ್ಲಿ ಇರ್ತಾರೆ. ಈಗ ನಾವು 7 ಜನ ಅಂತೂ ಮಿನಿಮಮ್ ಬೋಟ್ನಲ್ಲಿ ಇರೋದು. ಎಲ್ಲ ಬೋಟು ಅದೇ ಸ್ಥಿತಿಯಲ್ಲಿ ಇರ್ತದೆ. ಎರಡು ಸಿಲಿಂಡರ್ ಅಂತೂ ಮಿನಿಮಮ್ ಬೇಕು ಎಲ್ಲ ಬೋಟಿಗೂ. ಸಿಗದಿದ್ರೆ ನಮಗೆ ತುಂಬ ತೊಂದರೆ ಎದುರಾಗ್ತದೆ ಮಾರ್ರೆ. ನಾವು ಬೇರೆ ಊರಿಂದ ದುಡಿಮೆಗೋಸ್ಕರ ಬರುವುದು, ನಮಗೂ ಸ್ವಲ್ಪ ಸಂಕಷ್ಟ ಎದುರಾಗ್ತದೆ. ಯಾಕಂತೇಳಿದ್ರೆ ನಮಗೆ ಅಲ್ಲಿ ಊರಲ್ಲೂ ಬೇರೆ ದಂಧೆ ಇಲ್ಲ, ಖಾಲಿ ಕೂತ್ಕೊಳ್ಳೋದೇ ಆಗ್ತದೆ. ನಮಗೆ ಈಗ ಸಿಲಿಂಡರ್ ವ್ಯವಸ್ಥೆ ಆದರೆ ಮಾತ್ರ ನಮಗೆ ಇದೇ ಸಮುದ್ರದಲ್ಲೇ ನಮ್ಮ ಕಸುಬು, ಇದೇ ಜೀವನ ಮಾಡ್ಕೊಂಡಿರೋದು ನಾವು.
ಈಗ 2 ತಿಂಗಳು ಮಳೆಗಾಲ. ಮಳೆಗಾಲದಲ್ಲಿ ನಮಗೇನು ಸಂಪಾದನೆ ಇಲ್ಲ. ಖಾಲಿ ಇದೇ ನಂಬ್ಕೊಂಡು ಜೀವನ ಮಾಡೋದು ನಾವು. ಈಗ ಗ್ಯಾಸ್ ಇಲ್ಲಪ್ಪ, ಈಗ ಮುಂದೆ ಏನು ಪರ್ಯಾಯ ವ್ಯವಸ್ಥೆ? ಈಗ ಏನೋ ಸ್ಟವ್ ಕಂಡ್ವಿ ನಾವು, ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ? ಈಗ ರೈಟ್ ಹೇಳಿದ್ದಾರೆ, ಡೀಸೆಲ್ ಸ್ಟವ್ ಒಂದು ತಗೊಂಬಂದು ಕೊಡ್ತೀನಿ ಅನ್ಕೊಂಡು. ಈಗ ನಾವು ಸ್ಟವ್ ಹೇಳಿದ್ದಾರೆ, ಡೀಸೆಲ್ ಈಗ ಸಮಸ್ಯೆ ಅಲ್ವಾ? ಡೀಸೆಲ್ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅದಕ್ಕೆ ವ್ಯವಸ್ಥೆ ಉಂಟು ಈಗ ಸ್ವಲ್ಪ ಸದ್ಯಕ್ಕೆ. ಸದ್ಯಕ್ಕೆ ಹಾ. ಡೀಸೆಲ್ ಸಿಮೆಂಟ್ ಎಸ್ಕೊಳ್ತೀರಿ? ಈಗ ಸಿಮೆಣ್ಣೆ ಇದರಲ್ಲಿ ಯೂಸ್ ಆಗೋದಿಲ್ಲ, ಡೀಸೆಲ್. ಈಗ ಸ್ಟವ್ಗೂ ಕೂಡ ಡೀಸೆಲ್ಲೇ ಯೂಸ್ ಮಾಡೋದು. ಸ್ಟವ್ನ ಇಲ್ಲಿ ಎಲ್ಲ ಕಡೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಭಟ್ಕಳದಲ್ಲಿ ಆರ್ಡರ್ ಮಾಡಿದ್ವಿ. ಎಷ್ಟು ಡೀಸೆಲ್ ತಗೊಂಡ್ರಿ? ಸ್ಟವ್ ಬೇಕಪ್ಪ, ಎಷ್ಟು ಡೀಸೆಲ್ ತಗೊಂಡ್ರಿ? ಸ್ಟವ್ ಒಂದು 35 ಲೀಟರ್ ಡೀಸೆಲ್ ಹೋಗ್ತದೆ, ಎಕ್ಸ್ಟ್ರಾ ಇರ್ತದಲ್ಲ. ಸದ್ಯಕ್ಕೆ ಭಾಳ ಕಷ್ಟ ಆಗ್ತಿದೆ ಅಲ್ವಾ? ಹಾ. ಬೇಕು ನಮ್ಗೆ. ಆದಷ್ಟು ಬೇಗ ಸಿಲಿಂಡರ್ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಈ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಇದು ಮಹಿಳೆಯರು ಹೇಳೋ ಮಾತು. ಸದ್ಯಕ್ಕೆ 2-3 ಸಿಲಿಂಡರ್ಗಳು ಬೇಕು. ಸದ್ಯಕ್ಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸ್ಟವ್ಗೆ ಡೀಸೆಲ್ ಬೇಕು, ಅಂದರೆ ಸಿಮೆಂಟ್ನೇ ಕೂಡ ಅದು ಬಳಕೆ ಆಗ್ತಾ ಇಲ್ಲ. ಡೀಸೆಲ್ ಬೇಕು, 35 ಲೀಟರ್ಗಳನ್ನ ತೆಗೆದು ಹೋಗ್ತಾರೆ. ಆದಷ್ಟು ಬೇಗ ನಮಗೆ ಡೀಸೆಲ್ಗಳು ಅಥವಾ ಅಡುಗೆ ಏನಿಲ್ಲ, ಏನು LPG ಇದೆ, ಆದಷ್ಟು ಬೇಗ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ನಮಗೆ ಸಮುದ್ರದ ಮೇಲೆ ನಮ್ಮ ಜೀವನ ಅನ್ನುವಂಥದ್ದು ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನು ಅವರು ಹೇಳಿರುವಂಥದ್ದು ನ್ಯೂಸ್ ಫಸ್ಟ್ ಜೊತೆಗೆ. ಆದಷ್ಟು ಬೇಗ ಸರ್ಕಾರ ಈ ನಿಟ್ಟಿನಲ್ಲಿ ಏನೋ ಸ್ಟೆಪ್ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದಷ್ಟು ಬೇಗ ಪರ್ಯಾಯ ವ್ಯವಸ್ಥೆಗೆ ಸದ್ಯ ಈ ಸ್ಟವ್ ಯೂಸ್ ಮಾಡಿದ್ದಾರೆ. ಆದಷ್ಟು ಬೇಗ ಎಲ್ರಿಗೂ ಕೂಡ ದೊಡ್ಡ ಆರ್ಥಿಕತೆ ಕಾರಣ ಆಗಿರುವಂತಹ ಮೀನುಗಾರಿಕೆಗೆ ಗ್ಯಾಸ್ನ ಸಮಸ್ಯೆಯನ್ನು ಆದಷ್ಟು ಬೇಗ ಸರ್ಕಾರ ಬಗೆಹರಿಸಬೇಕು ಅನ್ನುವಂಥದ್ದು ನ್ಯೂಸ್ ಫಸ್ಟ್ನ ಆಶಯ. ಪರೀಕ್ಷಿತ್ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ.